ಚನ್ನರಾಯಪಟ್ಟಣ ಒಬ್ಬರಿಗೊಬ್ಬರ ಸಹಕಾರದಿಂದ ಮಾತ್ರ ಸಹಕಾರಿ ಕ್ಷೇತ್ರ ಉನ್ನತ ಮಟ್ಟದಲ್ಲಿ ಬೆಳೆಯಲು ಸಾಧ್ಯ. ಸಹಕಾರಿ ಸಂಸ್ಥೆಗಳಲ್ಲಿ ಪ್ರಾಮಾಣಿಕತೆ, ಒಳ್ಳೆಯ ಭಾವನೆಗಳೊಂದಿಗೆ ಕೆಲಸ ಮಾಡಲು ಮುಂದಾದಾಗ ರೈತರಿಗೆ ಅನುಕೂಲ ಮಾಡಲು ಸಾಧ್ಯವೆಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಟಿಎಪಿಎಂಎಸ್ನ ಅಧ್ಯಕ್ಷರಾದ ಎಂಆರ್ ಅನಿಲ್ಕುಮಾರ್, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ, ಪುರಸಭಾ ಅಧ್ಯಕ್ಷ ಮೋಹನ್, ಉಪಾಧ್ಯಕ್ಷೆ ಕವಿತಾರಾಜು, ಪುರಸಭಾ ಸದಸ್ಯರಾದ ರೇಖಾ ಅನಿಲ್, ಬನಶಂಕರಿ ರಘು, ರಾಳಿಕೃಷ್ಣ, ಸುಜಾತ, ಹೇಮಾವತಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ವೆಂಕಟೇಶ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮೋಹನ್, ಟಿಎಪಿಎಂಎಸ್ ಉಪಾಧ್ಯಕ್ಷರಾದ ಯೋಗೇಶ್ ಕುರಿಗಾರನಹಳ್ಳಿ, ನಿರ್ದೇಶಕರುಗಳಾದ ವಿಎನ್ ರಾಜಣ್ಣ, ಬಿಎಚ್ ಶಿವಣ್ಣ, ಪರಮಕೃಷ್ಣೇಗೌಡ, ಕುಂಬಾರಹಳ್ಳಿ ರಮೇಶ್, ಸಿಜಿ ಜಗದೀಶ್, ಚಂದ್ರಕಲಾ ಮಂಜೇಗೌಡ, ಬಿಕೆ ಮನು, ಎಸ್ಜಿ ಚಿರಂಜೀವಿ, ನಿವೃತ್ತ ಕಾರ್ಯದರ್ಶಿ ಮಂಜುಳಮ್ಮ, ಕಾರ್ಯದರ್ಶಿ ಸಂಧ್ಯಾ, ಸಹಕಾರ್ಯದರ್ಶಿ ಬಾಗೂರು ಸತೀಶ್, ಟಿಎಪಿಎಂಎಸ್ ನೌಕರರಾದ ಜಯಸೂರ್ಯ, ಜಯಪಾಲ, ತ್ರಿವೇಣಿ ಸೇರಿದಂತೆ ಇತರರು ಹಾಜರಿದ್ದರು. ತಾಲೂಕಿನ ಹಲವಾರು ಸೊಸೈಟಿಗಳಿಗೆ ಇವತ್ತು ಉದಾಹರಣೆಗೆ ಕಸಬಾ ಸೊಸೈಟಿ, ಚೋಳೇನಹಳ್ಳಿ, ಕಲಸಿಂದ, ದಿಂಡಗೂರು, ಕುಂದೂರು ಮಠ, ಎಂಶೂರ, ಒಳಗೇರಹಳ್ಳಿ, ತಗಡೂರು, ನವಿಲೆ, ಚಿನ್ನೇನಹಳ್ಳಿ, ಹಿರಿಸೇವೆ, ಬೆಳಗಿಹಳ್ಳಿ, ಸುಂಡಹಳ್ಳಿ, ದಮನಿಂಗ್ಲ, ನುಗ್ಗೇಹಳ್ಳಿ 1.5 ಲಕ್ಷದಿಂದ ಅಪ್ ಟು 5 ಲಕ್ಷ ತನಕನೂ ಕೂಡ ಒಂದು ಸಹಾಯಧನವಾಗಿ ಕೊಡಿಸ್ಕೊಡುವಂಥ ಕೆಲಸನ ವಿಶೇಷವಾಗಿ ಅವಕಾಶ ಆಗಿದೆ. TAPCMSಗೂ ಕೂಡ ಸುಮಾರು 40 ಲಕ್ಷ ರೂಪಾಯಿ ಕೊಡಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. 2015 ಮತ್ತು 15ರಿಂದ 20ವರೆಗೆ ಇರ್ಬೋದು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಮೂಲಕ ಇರ್ಬೋದು, ತಾಲೂಕು ಮಟ್ಟಕ್ಕೆ ಬಂದರೆ TAPCMSನ ಮೂಲಕ ಇರ್ಬೋದು, ಶುಗರ್ ಫ್ಯಾಕ್ಟ್ರಿಗಳ ಮೂಲಕ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಈ ಸಹಕಾರ ಅನ್ನೋದು ನಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗಾಗಿದೆ. ಅದರಲ್ಲೂ ಕೂಡ ನಾನು ಈ ಕ್ಷೇತ್ರದಲ್ಲಿ ಚನ್ನರಾಯಪಟ್ಟಣದಲ್ಲಿ ಈ ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದ ಮೂಲಕ ಈ ರಾಜ್ಯದಲ್ಲಿ ಒಂದು ಉತ್ತುಂಗಕ್ಕೆ ಏರ್ತಕ್ಕಂಥ ಅವಕಾಶ ನಮ್ಮ ಸನ್ಮಾನ್ಯ ಶಾಸಕರಿಗಿದೆ. ಯಾಕಂದ್ರೆ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಮಾನ್ಯ ವಿ ಸೋಮಣ್ಣವ್ರಿಗೆ ದೆಹಲಿನ ನಾವು ಕೂಡ ಹೋಗಿ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೇವೆ. ದೇವೇಗೌಡರು ಕೂಡ ಲೆಟ್ರು, ಕುಮಾರಣ್ಣವ್ರ ಮೂಲಕನೂ ಲೆಟ್ರು ಕೊಟ್ಟಿದ್ದೇವೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಸಂಸದರಾದಂಥ ಸಹೋದರ ಡಾಕ್ಟರ್ ಮಂಜುನಾಥ್ ಅವರು ಕೂಡ ವಿಶೇಷವಾಗಿ ರೈಲ್ವೆ ಸಚಿವರ ಹತ್ರ ಕೂಡ ಹೋಗಿ ಅವರು ಕೂಡ ಮನವಿ ಮಾಡಿದರ ಮೇರೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೌದು, ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಬಹುಶಃ ದಿನಾಂಕನ ಸಂಬಂಧಪಟ್ಟದ ಅಧಿಕಾರಿಗಳು ನಿಗದಿ ಮಾಡ್ತಾರೆ. ಯಾವಾಗಲೇ ಸೊಲ್ಲಾಪುರ ಮಂತ್ರಾಲಯ ಗಾಡಿ ಅಂತ ಯಾವತ್ತು ಸ್ಟಾಪ್ ಇಲ್ಲ ಅಂತ ಹೇಳ್ತಿದ್ರೆ ರೈಲ್ವೆ ಬೋರ್ಡಲ್ಲಿ ಅಪ್ರೂವಲ್ ಆಗಿದೆ, ರೈಲ್ವೆ ಬೋರ್ಡಲ್ಲಿ ತೀರ್ಮಾನ ಆಗಿದೆ. ಬಹುಶಃ ನಿಲುಗಡೆಗೆ ಯಾವತ್ತು ಅಂತ ಅಧಿಕಾರಿಗಳು ಅದನ್ನು ತೀರ್ಮಾನವನ್ನು ಕೈಗೊಳ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಸಂದರ್ಭಗಳಲ್ಲಿ ಸಹಕಾರಿ ಕ್ಷೇತ್ರ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಸ್ವಂತ ಬಂಡವಾಳವನ್ನು ಕ್ರೋಢೀಕರಿಸ್ತಕ್ಕಂಥದ್ದಕ್ಕೆ ಆದ್ಯತೆಯನ್ನು ನೀಡಬೇಕು. ಏಕೆಂದರೆ ಸ್ವಂತ ಬಂಡವಾಳವನ್ನು ಠೇವಣಿಯಾಗಿ ಕ್ರೋಢೀಕರಿಸಿದಾಗ ಮಾತ್ರ ಕಾಳೇಗೌಡರು ಕೂಡ ಸೇವೆಯನ್ನು ಮಾಡಿದಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ TAPCMS ಗುರುತರವಾದಂಥ ಮಟ್ಟಕ್ಕೆ ನಂಜೇಗೌಡರು ಕೂಡ ನಮ್ಮ ದಂಡಿನಲ್ಲಿ ಹೋಬಳಿ ಶಿವನಂಜೇಗೌಡರು ನಂಜಪ್ಪನವರು ಕೂಡ ಅಧ್ಯಕ್ಷರಾಗಿ ಕತ್ರಿಗಡ್ದವರು ಕೂಡ ಒಳ್ಳೆ ಸೇವೆಯನ್ನು ಮಾಡಿದಂಥ ಅವ್ರನ್ನೂ ಕೂಡ ನಾವು ನೆನಪಿಸ್ಕೋಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಸಹಕಾರಿ ಕ್ಷೇತ್ರಕ್ಕೆ ಒಬ್ರಿಗೊಬ್ಬರು ಸಹಕಾರ ನೀಡಿದಾಗ ಮಾತ್ರ ಸಹಕಾರಿ ಕ್ಷೇತ್ರ ಉನ್ನತ ಮಟ್ಟಕ್ಕೆ ಬೆಳೀತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಮುಳುಗೋಯ್ತದೆ ಪರಿಸ್ಥಿತಿ. ನಾವು ಯಾವತ್ತೂ ಸಹಕಾರಿ ಸಂಸ್ಥೆಗಳಲ್ಲಿ ಒಳ್ಳೆಯ ಭಾವನೆಗಳನ್ನು ಇಟ್ಕೊಂಡು ನಾವು ಸೇವೆಯನ್ನು ಮಾಡಬೇಕು. ಏಕೆಂದರೆ ಇಲ್ಲದೆ ಹೋದರೆ ಏನಾಗುತ್ತೆ, ಅದು ಕೆಳಗೆ ಬೀಳುವಂಥ ಒಂದು ಸನ್ನಿವೇಶಗಳು ಆಗ್ತದೆ. ಇವತ್ತು TAPCMS ಉನ್ನತ ಮಟ್ಟಕ್ಕೆ ಬಂದಿದೆ. ಹಿಂದೆ ನಮ್ಮ ಕರಡೇವು ಮಂಜಣ್ಣವ್ರು ದೈಹಿಕವಾಗಿ ಮುಂದೆ ಇಲ್ಲ, ಅವರು ಕೂಡ ಇಲ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ಡೈರೆಕ್ಟರ್ ಆದಾಗ ಅವರು ಕೂಡ ಸ್ವಲ್ಪ ಹಣಕಾಸಿನ ಸಹಕಾರವನ್ನು ನನ್ನ ಪ್ರಕಾರ 15-20 ಲಕ್ಷ ರೂಪಾಯಿನ ಈ ಸಂಸ್ಥೆಯ ಕಟ್ಟಡ ಮತ್ತು ವಗೈರೆಗೆ ಸಹಕಾರವನ್ನು ಮಾಡಿದ್ದಾರೆ. ಅವ್ರನ್ನೂ ಕೂಡ ನಾವು ಇಲ್ಲ ಅಂದ್ಕೊಂಡು ಅವ್ರನ್ನು ಕೂಡ ನೆನಪಿಸ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಬಹುಶಃ ಅವರು ಕಾಲವಾದಂಥ ನಂತರ ಏನೇನು ಆರ್ಥಿಕ ವಹಿವಾಟನ್ನು ಮಾಡಿದೆ ಅಂತಕ್ಕಂಥದ್ರ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಸುಮಾರು 1,36,00,000 ರೂಪಾಯಿ ಟೋಟಲಿ ಇದರಲ್ಲಿ 50 ಲಕ್ಷ ರೂಪಾಯಿನ ಇವತ್ತು ಡೆಪಾಸಿಟ್ ಆಗಿ ಠೇವಣಿಯನ್ನಾಗಿ ಇಡೋದ್ರ ಮೂಲಕ ಸಂಸ್ಥೆಯ ಒಂದು ಬಲವರ್ಧನೆಗೆ ಸಂಸ್ಥೆ ಇವತ್ತು ಆದ್ಯತೆಯನ್ನು ನೀಡಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ
ನಿರ್ದೇಶಕರುಗಳಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಹಕಾರಿ ಸಂಸ್ಥೆ ಉಳಿದು ಬೆಳೆದರೆ ಅದರಿಂದ ಹೆಚ್ಚಿನ ಅನುಕೂಲವನ್ನು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಾಕ್ಷಿ ಇವತ್ತು ಚನ್ನರಾಯಪಟ್ಟಣ TAPCMS ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಕೂಡ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಆಯಾ ಕಾಲಘಟ್ಟಗಳಲ್ಲಿ ಎಲ್ಲ ಅಧ್ಯಕ್ಷರುಗಳು ಕೂಡ ಉತ್ತಮವಾದಂಥ ಸೇವೆಯನ್ನು ಎಲ್ಲ ನಿರ್ದೇಶಕರುಗಳ ಸಹಕಾರದಿಂದ ವಿಶೇಷವಾಗಿ ಮಾಡಿದ್ದಾರೆ. ಏಕೆಂದರೆ ಇವತ್ತೆಲ್ಲ ಸರ್ವ ಸದಸ್ಯ ಸಭೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ಸಲ ಹೆಚ್ಚು ಭಾಗವಹಿಸಿದರೆ ತುಂಬ ಸಂತೋಷ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಈ ಒಂದು ಸಂಸ್ಥೆ ಬಹುಶಃ ಅವತ್ತು ಇಲ್ಲಿ ಜಪ್ತಿಯಾಗಿ ಇಲ್ಲಿರ್ತಕ್ಕಂಥ ಕುರ್ಚಿ ಮೇಜೆಲ್ಲನೂ ಕೋರ್ಟ್ಗೆ ಜಪ್ತಿ ಮಾಡ್ಕೊಂಡು ಹೋಗಿದ್ರು. ಇಲ್ಲಿ ಚಾಪೆ ಮೇಲೆ ಮೀಟಿಂಗ್ ಮಾಡೋ ಕಾಲ ಇತ್ತು, ಶಂಕರಣ್ಣರು ಚಾಪೆ ಮೇಲೆ ಮೀಟಿಂಗ್ ಮಾಡೋ ಅಂಥ ಕಾಲ ಇತ್ತು. ಅಂಥ ಪರಿಸ್ಥಿತಿಯಿಂದ ಈ ಒಂದು ಹಂತಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಆಯಾ ಕಾಲಘಟ್ಟಗಳಲ್ಲಿ ನಾವೆಲ್ಲರ ಸಹಕಾರದಿಂದ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ KT ಮಂಜಣ್ಣವರ ಸೇವೆಯನ್ನು ಕೂಡ ಇವತ್ತು ಅನನ್ಯ. ಅವ್ರಿಗೆ ನಾನು ಯಾಕೆಂದರೆ ಅವತ್ತಿನ ಸಂದರ್ಭದಲ್ಲಿ ತುಂಬ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ರಾಜಣ್ಣವರು ಕೂಡ ಬಹುಶಃ ಸ್ಥಗಿತವಾದಿದ್ದ ಸಂದರ್ಭದಲ್ಲಿ ಕೂಡ ಅಧ್ಯಕ್ಷರಾಗಿ ಈ ಸಂಸ್ಥೆಯ ಜವಾಬ್ದಾರಿನ ತಗೊಂಡು ತುಂಬ ಒಂದು ನಿರ್ವಹಣೆ ಮಾಡಿ ಎಂತ ಬರ್ತಕ್ಕಂಥ ಅವರು ಕಾರಣಭೂತರಾಗಿದ್ದಾರೆ. ಅವ್ರಿಗೂ ಕೂಡ